This could be good for me. Lately I was feeling like I need a purpose. But when you talk to me. ಹೆಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ರಾಕ್ಮಲಿಯಸ್ ಕಿಚನ್. ಇವತ್ತು ನಾವು ಆ್ಯಕ್ಚುಲಿ ಬ್ರೆಡ್ ಸ್ಯಾಂಡ್ವಿಚ್ ಮಾಡ್ತಾ ಇದ್ದೇವೆ. ಸೊ ನೀವು ನೋಡ್ತಾ ಇದ್ದೀರಾ, ಭಾರಿ ತುಂಬ ಥರದ ಐಟಮ್ಗಳು ನಾವು ಇನ್ಫ್ಯಾಕ್ಟ್ ವೆಜಿಟೇಬಲ್ಸ್ಗಳು ಕಟ್ ಮಾಡಿ ಇಟ್ಟಿದ್ದೇವೆ. ನೋಡ್ತಾ ಇರ್ಬೋದು, ಕೊತ್ತಂಬರಿ ಸೊಪ್ಪಿದೆ, ಒಂದೆರಡು ಗ್ರೀನ್ ಚಿಲ್ಲೀಸ್ ಇದೆ, ಮತ್ತು ಕ್ಯಾರೆಟ್ ಇದೆ, ಸ್ವಲ್ಪ ಅದನ್ನು ಗ್ರೇಟ್ ಮಾಡಿದ್ದೇವೆ, ಮತ್ತು ಕರಿ ಲೀವ್ಸ್ ಇದೆ, ಮತ್ತು ಆನಿಯನ್ ಫೈನ್ಲಿ ಚಾಪ್ಡ್ ಆ್ಯಂಡ್ ಟೊಮ್ಯಾಟೋಸ್ ಫೈನ್ಲಿ ಚಾಪ್ಡ್, ಮತ್ತು ಇದು ಜೀರಾ, ಟರ್ಮರಿಕ್, ಸಾಲ್ಟ್ ಆ್ಯಂಡ್ ಗೀ ಮತ್ತು ಅಫ್ಕೋರ್ಸ್ ಬ್ರೆಡ್ ಸ್ಯಾಂಡ್ವಿಚ್ಗೆ ಬ್ರೆಡ್ ಬೇಕೇ ಬೇಕಾಗುತ್ತೆ. ಸೊ ಇಷ್ಟೆಲ್ಲ ಐಟಮ್ಸ್ ಇದೆ. ಇಲ್ಲ ಎರಡೆರಡು ಪ್ಯಾನ್ ಇಟ್ಕೊಂಡಿದ್ದೇವೆ, ಆದಷ್ಟು ಬೇಗ ನಿಮಗೆ ಮಾಡಿ ತೋರಿಸುವ ಅಂಥೇಳಿ. ಈಗ ನಾವು ಪ್ಯಾನನ್ನು ಬಿಸಿ ಮಾಡಿದ್ದೇವೆ. ಇದಕ್ಕೆ ನಾವು ಹಾಕ್ತಿರುವಂಥದ್ದು ಈಗ ಯಾವುದೇ ಥರದ ಆಯಿಲ್ ಯೂಸ್ ಮಾಡ್ಬೋದು. ಸೊ ವಿ ಯೂಸಿಂಗ್ ವೆಜಿಟೇಬಲ್ ಆಯಿಲ್, ಅಪ್ರಾಕ್ಸಿಮೇಟ್ಲಿ 1 ಟೇಬಲ್ ಸ್ಪೂನ್. ಇದಿಷ್ಟನ್ನು ಹಾಕಿ ಸ್ವಲ್ಪ ಬಿಸಿ ಆಗಲಿ. ಈಗ ಆಯಿಲ್ ಬಿಸಿ ಆಯ್ತಲ್ಲಿ, ಅದಕ್ಕೆ ಈಗ ನಾವು ಹಾಕ್ತಿರುವಂಥದ್ದು 1/2 ಟೇಬಲ್ ಸ್ಪೂನ್ ಆಫ್ ಜೀರಾ ಪೌಡರ್, ನಾಟ್ ಜೀರಾ ಪೌಡರ್, ಸಾರಿ, ಹೋಲ್ ಜೀರಾ. ಸೊ ಇದು ಸ್ವಲ್ಪ ಈಗ ಫ್ರೈ ಆದ ತಕ್ಷಣ 1 by 1 ಚಾಪ್ ಮಾಡಿದಂತಹ ವೆಜಿಟೇಬಲ್ಸನ್ನು ಹಾಕ್ತಾ ಹೋದರೆ ಆಯಿತು. ನೆನ್ಪಿಟ್ಕೊಳ್ಳಿದ್ದು ಜಾಸ್ತಿ ಯಾವುದು ಫ್ರೈ ಮಾಡಲಿಕ್ಕಿಲ್ಲ, ಆಯಿತಾ? ಸೊ ಜಸ್ಟ್ ಸ್ವಲ್ಪ ಫ್ರೈ ಮಾಡ್ತಾ ಹೋದರೆ ಆಯಿತು. ಓಕೆ, ಈಗ ಇದು ಸ್ವಲ್ಪ ನೋಡಿ ಪಟ ಆಗ್ತಾ ಉಂಟು. ಈಗ ಅದಕ್ಕೆ ನಾವು 2 ಗ್ರೀನ್ ಚಿಲ್ಲಿ ಫೈನ್ಲಿ ಚಾಪ್ ಇದನ್ನು ಯೂಸ್ ಮಾಡ್ತಾ ಇದ್ದೇವೆ ನೋಡಿ. So next we are using curry leaves, approximately 5 to 6 ಯೂಸ್ ಮಾಡಿ, 5 to 6 leaves. ಈಗ ಇದರ ನಂತರ 1 by 1 ಈಗ ಫಸ್ಟ್ ಆನಿಯನ್, ಚಾಪ್ಡ್ ಆನಿಯನ್ಸ್ ನೋಡಿ. ಸೊ ಈಗ ಇದನ್ನು ಸ್ವಲ್ಪ ನಾವು ಸಾಟೆ ಮಾಡಬೇಕಾಗ್ತದೆ ನೋಡಿ. ಭಾರಿ ಒಳ್ಳೆ ಪರಿಮಳ ಬರ್ತಾ ಉಂಟು ಇಲ್ಲಿ ಮನೆಯಲ್ಲಿ, ಘಮ. ಜಾಸ್ತಿ ಇದನ್ನು ಯಾವುದು ಫ್ರೈ ಮಾಡಲಿಕ್ಕಿಲ್ಲ, ನೆನಪಲ್ಲಿ ಇಟ್ಕೊಳ್ಳಿ, ಆಯಿತಾ? ಸೊ ನೀವೀಗ ನೋಡ್ತಾ ಇದ್ದೀರಾ, ಇದು ಆಲ್ಮೋಸ್ಟ್ ಫ್ರೈ ಆಗಿದೆ ಆನಿಯನ್ಸ್. ಈಗ ಅದಕ್ಕೆ ನಾವು ಹಾಕ್ತಿರುವಂಥದ್ದು ಕ್ಯಾರೆಟ್. ಓಕೆ, ಸೊ ಅಪ್ರಾಕ್ಸಿಮೇಟ್ಲಿ 2 ಕ್ಯಾರೆಟ್ಸ್ ತಗೊಂಡಿದ್ದೇವೆ. ಸೊ ನಾವು ಮಾಡ್ತಾ ಇರುವಂಥದ್ದು 2 sets ಆಫ್ ಸ್ಯಾಂಡ್ವಿಚ್. ಈಗ ಮನೆಯಲ್ಲಿ ಜಾಸ್ತಿ ಜನ ಇದ್ದರೆ ಈ ಕ್ವಾಂಟಿಟಿಯನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಮತ್ತು ಇನ್ನೊಂದು ನೆನಪಲ್ಲಿ ಇಟ್ಕೊಳ್ಳಿ, ಯು ಕ್ಯಾನ್ ಯೂಸ್ ಕ್ಯಾಪ್ಸಿಕಮ್, ಕ್ಯಾಬೇಜ್, ಇನ್ಫ್ಯಾಕ್ಟ್ ಬೀಟ್ರೂಟ್ ಕೂಡ ಯೂಸ್ ಮಾಡ್ಬೋದು. ನಾರ್ಮಲಿ ಇದು ಮಕ್ಕಳಿಗೆ ಆಗ್ತದೆ. ಮಕ್ಕಳಿಗೆ ನೀವು ಕೊಡೋದಾದರೆ ಚಿಲ್ಲೀಸನ್ನು ಸ್ವಲ್ಪ ಕಡಿಮೆ ಹಾಕಿ, ಯಾಕಂದರೆ ಅವರಿಗೆ ಸ್ವಲ್ಪ ಸ್ಪೈಸಿನೆಸ್ ಸ್ವಲ್ಪ ಕಡಿಮೆ ಆಗೋದಾದರೆ, ವಿಚ್ ಈಸ್ ಆಪ್ಷನಲ್. ಸೊ ನೋಡಿ, ಬರೀ ಒಳ್ಳೆ ಕಾಣ್ತಾ ಉಂಟಲ್ಲ ನೋಡಿ. ಈಗ ನೀವೆಲ್ಲ ವೆಜಿಟೇಬಲ್ಸ್ ನಾವು ಏನೆಲ್ಲ ಹಾಕಿದ್ದೇವೆ ನೋಡಿ, ಅದೆಲ್ಲ ಒಂದೊಂದು ನಿಮಿಷ ನೀವು ಸಾಟೆ ಮಾಡಿದರೆ ಸಾಕು, ಆಯಿತಾ? ಜಾಸ್ತಿ ಮಾಡುವ ಅವಶ್ಯಕತೆ ಇಲ್ಲ. ಜಾಸ್ತಿ ಮಾಡಿದರೆ ಮತ್ತೆ ಅದು ಸ್ವಲ್ಪ ಜಾಸ್ತಿ ನಮಗೆ ಅದು ಸ್ವಲ್ಪ ಸ್ವೀಟ್ನೆಸ್ ಬರ್ತದೆ, ನಮಗೆ ಸ್ವಲ್ಪ ರಾನೆಸ್ ಕೂಡ ಇರಬೇಕಾಗತ್ತೆ. ಓಕೆ, ಸೊ ಇದೀಗ ಆಲ್ಮೋಸ್ಟ್ ಒಂದು ನಿಮಿಷ ಆಯಿತು. ಈಗ ನೆಕ್ಸ್ಟ್ ನಾವು ಇಂಗ್ರೀಡಿಯೆಂಟ್ ಯೂಸ್ ಮಾಡ್ತಿರುವಂಥದ್ದು ಟೊಮ್ಯಾಟೊ. 1 ಟೊಮ್ಯಾಟೊ ತಗೊಂಡಿದ್ದೇವೆ, ಫೈನ್ಲಿ ಚಾಪ್ಡ್ ನೋಡಿ. ಓಕೆ, ಇದನ್ನೀಗ ಹಾಕಿ ಸಾಟೆ ಮಾಡ್ತಾ ಹೋಗಿ. ಈಗ ನೋಡಿ, ಇದು ಸಾಧಾರಣ ಫ್ರೈ ಆಯಿತು. ಈಗ ನಾವು ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಯೂಸ್ ಮಾಡ್ತಿರುವಂಥದ್ದು ಟರ್ಮರಿಕ್. ಓಕೆ, ಸ್ವಲ್ಪ 1/2 ಟೇಬಲ್ ಸ್ಪೂನ್ ತಗೊಂಡಿದ್ದೇವೆ. ಈಗ ಇದನ್ನು ಹಾಕಿ ಸಾಟೆ ಮಾಡಿ. ಜಾಸ್ತಿ ಹೊತ್ತು ಸಾಟೆ ಮಾಡಬೇಕಂತಿಲ್ಲ. ಸೊ ಇಟ್ ಹ್ಯಾಸ್ ಟು ಬಿ ರಿಯಲಿ ಕ್ವಿಕ್ ಆ್ಯಂಡ್ ಆದಮೇಲೆ ಆಫ್ಕೋರ್ಸ್ ಭಾರಿ ಡೆಲಿಷಿಯಸ್ ಆಗ್ತದೆ. ಇದಕ್ಕೆ ನೋಡಿ, ನಿಮಗೆ ಸ್ಪೈಸಿನೆಸ್ ಎಲ್ಲ ಬೇಕು ಅಂತ ಹೇಳ್ತಾರೆ, ಗರಂ ಮಸಾಲ ಮತ್ತು ಚಾಟ್ ಮಸಾಲೆಲ್ಲ ಯೂಸ್ ಮಾಡ್ಬೋದು. ಸೊ ಈಗ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಯೂಸ್ ಮಾಡ್ತಿರುವಂಥದ್ದು ಸಾಲ್ಟ್ ಆ್ಯಸ್ ಪರ್ ಟೇಸ್ಟ್, ಆಯಿತಾ? ಸೊ ನೆನಪಲ್ಲಿ ಇಟ್ಕೊಳ್ಳಿ, ಗ್ರೀನ್ ಚಿಲ್ಲಿ ಪೌಡರ್ ಗ್ರೀನ್ ಚಿಲ್ಲಿ ಅಂತ ಮಾರ್ರೆ, ಗ್ರೀನ್ ಚಿಲ್ಲಿ ಪೌಡರ್ ಅಲ್ಲ, ರೆಡ್ ಚಿಲ್ಲಿ ಪೌಡರ್. ಓಕೆ, ರೆಡ್ ಚಿಲ್ಲಿ ಪೌಡರ್ ಕೂಡ ಯೂಸ್ ಮಾಡ್ಬೋದು, ಚಾಟ್ ಮಸಾಲೆ ಯೂಸ್ ಮಾಡ್ಬೋದು, ಗರಂ ಮಸಾಲೆ ಯೂಸ್ ಮಾಡ್ಬೋದು. ಬಟ್ ಇದು ನಾವು ಮಕ್ಕಳಿಗೆ ಸ್ಪೆಷಲಿ ಫಾರ್ ಚಿಲ್ಡ್ರನ್ಸ್, ಸೊ ಅವರಿಗೋಸ್ಕರ ನಾವು ಇದು ಮಾಡಿ ತೋರಿಸ್ತಾ ಇದ್ದೇವೆ. ಭಾರಿ ಸಿಂಪಲ್ ಆಗಿದೆ. ಓಕೆ, ಸೊ ನೆಕ್ಸ್ಟ್ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು, ಕೋರಿಯಾಂಡರ್ ಲೀವ್ಸ್. ನಮ್ಮ ಇಂಡಿಯಾದಲ್ಲಿ ಯಾವುದೇ ಥರದ್ದು ಏನೇ ಡಿಶ್ ಮಾಡಿದ್ರು ಕೋರಿಯಾಂಡರ್ ಲೀವ್ಸ್ ಇಲ್ಲದೆ ಆಗೋದೇ ಇಲ್ಲ ಅಲ್ವಾ? ಸೊ ಕೋರಿಯಾಂಡರ್ ಲೀವ್ಸ್ ನಾವು ಯೂಸ್ ಮಾಡ್ತಿದ್ದೇವೆ. ಸೊ ಇದನ್ನು ಹಾಕಿ ಸ್ವಲ್ಪ ಸಾಟೆ ಮಾಡಿ ಇದನಿಗೆ ಅಂತ ಸೈಡಲ್ಲಿ ಇಡೋದಾ? ಓಕೆ, ಸೊ ಈಗ ನಮ್ಮದು ಮಸಾಲ ರೆಡಿ ಆಯಿತು ಸ್ಯಾಂಡ್ವಿಚ್ಚಿಗೆ.
ಈಗ ನೆಕ್ಸ್ಟ್ ನಾವು ಬ್ರೆಡ್ಡನ್ನು ಟೋಸ್ಟ್ ಮಾಡಬೇಕು. ಸೊ ಈಗ ನಾವು ಪ್ಯಾನನ್ನು ಬಿಸಿ ಮಾಡಿದ್ದೇವೆ ಆಯಿತಾ. ಸೊ ಅದಕ್ಕೆ ಈಗ ನಾವು ಹಾಕ್ತಿರುವಂಥದ್ದು, ಯು ಕ್ಯಾನ್ ಯೂಸ್ ಬಟರ್ ಆರ್ ಗೀ ಆಯಿತಾ. ಸೊ ಬಟರ್ ಯೂಸ್ ಮಾಡಿದ್ರು ಬೆಟರ್, ಗೀ ಯೂಸ್ ಮಾಡಿದರೆ ಇನ್ನೂ ಬೆಟರ್ ಅಲ್ವಾ. ಮಕ್ಕಳಿಗೆ ಕೊಡುವಾಗ ನಾವು ಹೆಲ್ದಿ ಆ್ಯಂಡ್ ಟೇಸ್ಟಿ ಇರಬೇಕಲ್ವ. ಸೊ ಅದಕ್ಕೋಸ್ಕರ ಅದೇ ನಮ್ಮನೇಲಿ ಈಗ ಮಕ್ಕಳು ಯಾರಿಲ್ಲ, ನಾವೇ ಮಕ್ಕಳಿಗೆ ನಮ್ಮ ಮನೆಯಲ್ಲಿ. ಸೊ ಇದನ್ನೀಗ ಹಗುರ ಅದನ್ನು ಸ್ಪ್ರೆಡ್ ಔಟ್ ಮಾಡಿ. ಓಕೆ ನೋಡಿ, ಅದು ಬಿಸಿ ಆಯಿತು. ಈಗ ಅದಕ್ಕೆ ನಾವು ಬ್ರೆಡ್ ಸ್ಲೈಸಸನ್ನು ಇಡಬೇಕು. ಸೊ ನಿಮ್ಮ ಮನೆಯಲ್ಲಿ ಕಾವಲಿ ಚಿಕ್ಕದಿದ್ದರೆ 2 ಯೂಸ್ ಮಾಡಿ, ಕಾವಲಿ ದೊಡ್ಡದಿದ್ದರೆ 4 ಕೂಡ ಹಾಕ್ಬೋದು. ಈಗ ನಮ್ಮ ಮೇಡಮ್ ಅವರು ಆಲೋಚನೆ ಮಾಡ್ತಾ ಇದ್ದಾರೆ ಹೀಗೆ. ಓಕೆ, ಬಂತು ಇನ್ನೊಂದು. ಎಸ್, ಪರ್ಫೆಕ್ಟ್. ಸೊ ಈಗ ಒಂದೊಂದು ಸೈಡನ್ನು ಅದು ಕೆಲವು ಸ್ವಲ್ಪ ಬ್ರೌನ್ ಮಾರ್ಕ್ಸ್ ಬರುತ್ತೆ, ಅಷ್ಟು ತನಕ ನೀವು ಅದನ್ನು ರೋಸ್ಟ್ ಮಾಡಿ ನೋಡಿ. ಸಾಧಾರಣ ಒಂದು ಇದು ಹೈ ಫ್ಲೇಮಲ್ಲಿ ಉಂಟು. ಸೊ ಹೈ ಫ್ಲೇಮಲ್ಲಿ ಇದ್ದರೆ ನೀವು ಸಾಧಾರಣ ಒಂದು 30 ಇಲ್ಲ 40 ಸೆಕೆಂಡ್ಸ್ ಒಂದೊಂದು ಸೈಡನ್ನು ಫ್ರೈ ಮಾಡಿದರೆ ಸಾಕು, ರೋಸ್ಟ್ ಮಾಡಿದರೆ. ಸೊ ಈಗ ನೋಡಿ, ನಾವು ಅದನ್ನು ಫ್ಲಿಪ್ ಮಾಡಿದ್ದೇವೆ. ಸೊ ಒಳ್ಳೆ ರೋಸ್ಟ್ ಆಗಿದೆ ಆಯಿತಾ. ನೀವು ಇಲ್ಲಿ ನಿಮಗೆ ಇದು ಕಪ್ಪು ಕಪ್ಪು ಕಾಣ್ತಾ ಉಂಟು ಅಂತೇಳಿ ಯಾಕೆ ಕಾಣಬೇಡ. ಇಷ್ಟು ದಿಸ್ ಈಸ್ ಎಕ್ಸೆಪ್ಟೇಬಲ್. ಯಾಕಂದರೆ ಜಾಸ್ತಿ ರೋಸ್ಟ್ ಆದಷ್ಟು ಒಳ್ಳೆ ಟೇಸ್ಟ್ ಇರ್ತದೆ, ಯಾಕಂದರೆ ಗೀ ಎಲ್ಲ ಉಂಟಲ್ಲ. ಸೊ ಈಗ ನೆಕ್ಸ್ಟ್ ಅದಕ್ಕೆ ಹಾಕ್ತಿರುವಂಥದ್ದು ನಾವು ಮಸಾಲ. ಸೊ ಮಸಾಲ ಅಲ್ಲಿಂದ ಬರ್ತದೆ ಈಗ. ಓಕೆ, ಒಂದೊಂದರಲ್ಲಿ 1-1.5 ಟೇಬಲ್ ಸ್ಪೂನ್ ಮಸಾಲವನ್ನು ಆ್ಯಡ್ ಮಾಡಿ ನೋಡಿ. ಓ, ಒಳ್ಳೆ ಪರಿಮಳ ಬರ್ತಾ ಉಂಟು ಮಾತ್ರ ನೋಡಿ. ಸೊ ಈಗ ಫ್ಲೇಮ್ ನೆನಪಲ್ಲಿ ಇಟ್ಕೊಳ್ಳಿ, ಫ್ಲೇಮನ್ನು ಲೋಲ್ಲಿ ಇಟ್ಕೊಳ್ಳಿ ಆಯಿತಾ. ಲೋಲಿ ಇರಲಿ, ಯಾಕಂತ ಹೇಳಿದರೆ ಹೈ ಇಟ್ಟರೆ ಬ್ರೆಡ್ ರೋಸ್ಟ್ ಆಗ್ತದೆ ಜಾಸ್ತಿ. ಸೊ ಈಗ ನೋಡಿ, ಮಸಾಲ ಎಲ್ಲ ಹಾಕಿ ಆಯಿತು. ಈಗ ಇದನ್ನು ಬ್ರೆಡ್ಡನ್ನು ಅದಕ್ಕೆ ಫ್ಲಿಪ್ ಅಲ್ಲಿ ಹಾಕಬೇಕು ಒಂದು, ಮತ್ತು ಇನ್ನೊಂದು ಹಾಕ್ಲಿಕ್ಕಿಲ್ವಾ? ಓಕೆ, ಇನ್ನೊಂದಕ್ಕೆ ಚೀಸ್ ರೆಡಿ ಆಗ್ತಾ ಉಂಟಲ್ಲಿ. ಓಕೆ, ರೆಡಿ ಆಗ್ತಾ ಇಲ್ಲ, ಚೀಸ್ ಉಂಟು. ಓಕೆ, ಸೊ ವಿ ಆ್ಯಡೆಡ್ ಚೀಸ್ ಆ್ಯಂಡ್ ಅದನ್ನು ಆಚೆಯಿಂದ ಈಚೆಗೆ ಫ್ಲಿಪ್ ಮಾಡಿಬಿಡಿ. ಓಕೆ, ಎರಡು ಕಂಪ್ಲೀಟ್ ಆಯಿತು. ಬಿಸಿಯಾಗಿ ಸ್ಯಾಂಡ್ವಿಚ್ ರೆಡಿ ಆಗಿದೆ. ಇದನ್ನು ಈಗ ಅಲ್ಲಿಂದ ನಾವು ಇಲ್ಲಿಗೆ ಶಿಫ್ಟ್ ಮಾಡೋದು. ಒಂದು ವಿದೌಟ್ ಚೀಸ್ ಆ್ಯಂಡ್ 1 ವಿತ್ ಚೀಸ್. ನೋಡಿ, ಚೀಸ್ ಕಾಣ್ತಾ ಇದೆ ನಿಮಗೆ? ಇಲ್ಲ ಅಲ್ಲ, ನೋಡಿ. ಓಕೆ, ಸೊ ಇದನ್ನು ಇಲ್ಲಿಟ್ಟು ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಎಂತ ಅಂತ ಹೇಳಿದರೆ, ಇದನ್ನು ನಾವೀಗ ಕಟ್ ಮಾಡಬೇಕು. ಇದನ್ನು ಹೀಗಿಟ್ಟು ಫಸ್ಟ್ ಕ್ಲಾಸ್ ನೋಡಿ. ಓಕೆ, ನಿಮಗೀಗ ನಾನು ಫೈನಲಿ ಪ್ಲೇಟಿಂಗ್ ಮಾಡಿ ತೋರಿಸ್ತೇನೆ. ಭಾರಿ ಒಳ್ಳೆಯದಾಗಿದೆ ಅಂತ ಕಾಣ್ತಾ ಉಂಟಲ್ಲ ಪ್ಲೇಟಿಂಗ್ ನೋಡಿ. 5 ಸ್ಟಾರ್ ಹೋಟೆಲ್ ಸ್ಟೈಲ್ ಪ್ಲೇಟಿಂಗ್ ಮಾಡಿದ್ದೇನೆ ನಾನು ಆಯಿತಾ. ಹಾಗೆ ನೋಡಿ, ಇದು ವಿದೌಟ್ ಚೀಸ್ ಆ್ಯಂಡ್ ಇದು ವಿತ್ ಚೀಸ್. ಈಗ ನಾನು ಇದನ್ನು ಅಟ್ಯಾಕ್ ಮಾಡೋದು ಈಗ ಆಯಿತಾ. ಮತ್ತೆಂತ ಅಂತ ಹೇಳಿದ್ರೆ ಕೆಚಪ್ ಸ್ವಲ್ಪ ಇದ್ದದ್ದು ಮನೆಯಲ್ಲಿ, ಹಾಗೆ ಅದು ಸ್ವಲ್ಪ ಕಾಣ್ತಾ ಉಂಟು. ಇದಕ್ಕೆ ನೀವು ಗ್ರೀನ್ ಚಟ್ನಿ ಕೂಡ ಮಾಡ್ಬೋದು, ಚಿಲ್ಲಿ ಮತ್ತು ಕೋರಿಯಂಡರ್ ಲೀವ್ಸ್ ಇದು, ಅದು ಕೂಡ ಒಳ್ಳೆಯದಾಗ್ತದೆ. ಸೊ ಹೋಪ್ಫುಲಿ ಒಳ್ಳೆಯದಾಗಿದೆ ಅಂದ್ಕೊಳ್ತೇನೆ. So see you until next time. Please like, share and subscribe to Rock Malya's Kitchen.